ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತೀರಾ? ಮಣ್ ರೋಡು. ಈ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ 11 ಎಕರೆ ಜಾಗ ಇದು ನೋಡಿ. ಈ ರೋಡ್ ಬಂದು ನಿಮಗೆ ಒಂದು ಚೈನ್ ರೋಡು, 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು ನೋಡಿ. ಅಲ್ಲಿ ಬದ ಇದೆಯಲ್ಲ ಮಣ್ಣು, ಅಲ್ಲಿಂದ ಹಿಡಿದು ನಿಮ್ಗೆ ಹಿಂಗೆ ಬಂದು ಫುಲ್ಲು ಇದೇನಿದೆ ಅಲ್ಲಿವರೆಗೂ ಫುಲ್ಲು ಒಂದೇ ಬೌಂಡ್ರಿ ಬಾಕ್ಸ್ ಶೇಪಲ್ಲಿದೆ ನೋಡಿ. ಹಿಂಗೆ ಬಂದು ನಿಮಗೆ ಫುಲ್ಲು ಕೆಂಪು ಭೂಮಿ ಇದು. ಈ ಜಾಗ ಬಂದು ಕೆಂಗೇರಿಗೆ 118 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಾಗಮಂಗಲಕ್ಕೆ ಬರೀ 9 ಕಿಲೋಮೀಟ್ರ್ ಆಗುತ್ತೆ. ರೂರಲ್ ರಾಮನಗರ ಅಂತ ನಾಗಮಂಗಲ ಅಂತಿದೆ, ಅದು 7 ಕಿಲೋಮೀಟ್ರ್ ಆಗುತ್ತೆ. ನಾಗಮಂಗಲಕ್ಕೆ ಇಲ್ಲಿಂದ 9, ರೂರಲ್ ನಾಗಮಂಗಲಕ್ಕೆ 7 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ನಾಗಮಂಗಲ ಮತ್ತು ಬೆಂಗಳೂರು ಹೈವೇಗೆ ಈ ಜಾಗದಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮಗೆ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ರೋಡ್ ಬಿಡ್ತೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 250ರಿಂದ 300 ಅಡಿ ರೋಡ್ ಬಿಡ್ತೆ ಬರುತ್ತೆ. ಇದು 11 ಎಕರೆ ಜಾಗ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿದೆ. ಕೆಂಪು ಭೂಮಿ ಇದು ನೋಡಿ. ಇದೇನಿದೆ ಕೆಂಪು ಭೂಮಿ ಇದು. ನೋಡಿ ನಿಮ್ಗೆ ಅಲ್ಲಿಂದ ಸ್ಟಾರ್ಟಾಗಿ ಫುಲ್ಲು ಎಲ್ಲಿವರೆಗೂ ಬರುತ್ತೆ. ನೀವು ಆರಾಮಾಗಿ ಬೇಕಾದ್ರೆ ಇಲ್ಲಿ ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ಹಾಕೋಬೋದು ನೋಡಿ. ಅಲ್ಲಿ ಬದ ಏನಿದೆ, ಆ ಬದ ಅಲ್ಲಿಂದ ಹಿಡ್ದು ಆ ನೀಲಗಿರಿ ಏನಿದೆ ಅಲ್ಲಿವರೆಗೂ ಈ 11 ಎಕರೆ ಬರುತ್ತೆ ಜಾಗ. ಇದು 1 ಎಕರೆ ಬೆಲೆ ಬಂದು 30 ಲಕ್ಷ ಫರ್ ಎಕರೆ ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಪ್ಯೂರ್ ಕೆಂಪು ಮಣ್ಣು ಇದು. ಬೇಕಾದ್ರೆ ನೀವು ಒಂದು ಮೂರು ಜನ ಅಥವಾ 4 ಜನ ಪಾರ್ಟ್ನರಾಗಿ ತೊಗೊಬೋದು ಬೇಕಾದರೆ ಈ ಜಾಗನ. ರೋಡ್ ಬಿಟ್ಟು ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗೆ ಸ್ಪ್ಲಿಟ್ ಮಾಡ್ಕೊಂಡು ತೊಗೋಬೋದು. ನೋಡಿ ಫುಲ್ಲು ಅದೇನು ಬದ್ದ ಕಟ್ಟವ್ರೆ ಹಂಗೋಗಿ ಫುಲ್ಲು ನೀಲಗಿರಿವರೆಗೂ 11 ಎಕರೆ ಜಾಗ ಇದು. ಒಂದೇ ಬೌಂಡ್ರಿ ನೋಡಿ. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೆಂಗೆಲ್ಲ ತೆಂಗೆಲ್ಲ ಬೆಳೆಸ್ಕೊಂಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ನಿಮ್ಮ ತೆಂಗಿನ ತೋಟಗಳೇ ಜಾಸ್ತಿ ಇರೋದು. ಕೆಂಪು ಭೂಮಿ, ತುಂಬಾ ಚೆನ್ನಾಗಿದೆ ಜಾಗ ಇದು. ಈ 11 ಎಕರೆ ಪ್ಲೈನ್ ಲ್ಯಾಂಡಲ್ಲಿ ನೀವು ಏನು ಬೇಕಾದ್ರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ, ಮಾವು ಏನು ಬೇಕಾದರೂ ಇದು ಈ ಬೆಳೆನ ಬೆಳ್ಕೊಬೋದು. ನೀವು ಯಾವುದೇ ಥರ ಗಿಡ ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ಗ್ರೋತ್ ಆಗುತ್ತೆ. ಯಾಕೆಂದರೆ ಕೆಂಪು ಮಣ್ಣು ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ ವೆಸ್ಟು ಮತ್ತು ನಾರ್ತ್ ಫೇಸಿಂಗ್ ಇರುವಂಥ ಜಾಗ ಇದು. ಯಾರೆಲ್ಲ ಈ ಥರ ಒಂದು 30 ಲಕ್ಷದಲ್ಲಿ ಜಾಗ ಹುಡುಕ್ತಾ ಇರ್ತಾರೆ ಎಕರೆನ, ಒಂದು 10 ಎಕರೆ ಬೇಕು ಅನ್ನೋರಿಗೆ ಈ 11 ಎಕರೆ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಪ್ರಸಿದ್ಧವಾದ ಒಂದು ದೇವಸ್ಥಾನದ ಬೆಟ್ಟ ಇದೆ ಅಲ್ಲಿ. ನಿಮ್ಗೆ ತುಂಬ ಹತ್ರ, ಊರು ಕೂಡ ಪಕ್ಕದಲ್ಲೇ ಇದೆ. ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಊರು ಸಿಗುತ್ತೆ ನಿಮಗೆ. ನೋಡಿ ನಿಮ್ಗೆ ಆ ಬದದ ಹಿಡ್ದು ಅಲ್ಲಿವರೆಗೂ ಗಿಡ ಏನಿದೆ ಅಲ್ಲಿವರೆಗೂ ನಿಮಗೆ ರೋಡ್ ಬಿಡ್ತಾ ಬರುತ್ತೆ. ನಿಮಗೆ 300 ಅಡಿ 400 ಅಡಿ ರೋಡ್ ಬಿಡ್ತಾ ಬರುತ್ತೆ ಈ ಜಾಗಕ್ಕೆ.
ನೀವು ಆರಾಮಾಗಿ 4 ಜನ ಬೇಕಾದ್ರೂ 5 ಜನ ಬೇಕಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು ಈ ಜಾಗನ.